ಈಗ ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿದ್ದೀವಿ. ಇಲ್ಲಿ ತೋಟಗಾರಿಕಾ ವಿಭಾಗದಲ್ಲಿ ಈ ಹಣ್ಣು ಮತ್ತು ಸಾಂಬಾರು ಬೆಳೆಗಳ ನರ್ಸರಿ ಇದೆ. ಇದು ನಮಗೆ ನೋಡಿ ತುಂಬ ಖುಷಿ ಆಯಿತು. ಇಲ್ಲಿನ ರೈತರಿಗೆ ತುಂಬ ಅನುಕೂಲ ಆಗಲಿ ಅಂತ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ನಿಮ್ಮ ಪರಿಚಯ ಮಾಡಿಕೊಂಡು ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ, ಇಲ್ಲಿ ಏನೆಲ್ಲ ಸೌಲಭ್ಯ ಇದೆ ರೈತರಿಗೆ? ನಿಮ್ಮ ಹೆಸರು ಸರ್? ನನ್ನ ಹೆಸರು ಉಳುವಪ್ಪ ದರದಮಣಿ ಅಂತೇಳಿ. ನಾನು ಇಲ್ಲಿ ಪ್ರಯೋಗಶಾಲಾ ಸಹಾಯಕನಾಗಿ ಸುಮಾರು 34 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಿದ್ದೆ ನಾನು ಇಲ್ಲಿ ತೋಟಗಾರಿಕೆ ವಿಭಾಗದಲ್ಲಿ. ನಮ್ಮ ಹೆಸರು ಸೋಮೇಶ್ ವಿರೂಪಾಕ್ಷಪ್ಪ ಉಮ್ಮುಚಿಗೆ ಅಂತೇಳಿ, ಕ್ಷೇತ್ರ ಸಹಾಯಕ ಅಂತ. ಇದು ಹೊಸ ತೋಟ ನ್ಯೂ ಆರ್ಚರ್ಡ್ ಪ್ಲಾಂಟೇಶನ್ ವಿಭಾಗ ಅಂತ. ಇವ್ರಿಗೆ ದ್ಯಾಮಣ್ಣ ಹುಣಸಿ ಮರದ ರೀ, ಧಾರವಾಡ 1, ಧಾರವಾಡ 2, ಕಾಲಿಪತ್ತಿ, ಕ್ರಿಕೆಟ್ ಬಾಲು, ಮಲ್ಲಿಕಾ, ಆಪಾಸು, ಆಮೇಲೆ ಅಮರ್ಪಾಲಿ, ರತ್ನ, ತೂತಾಪುರಿ, ಕಲಿಮಿ ಇವನ್ನೆಲ್ಲನೂ ಹೊರಾಟಿನೂ ಕಟ್ತೇವೆ ರೀ. ಕಟ್ಟಿ ರೈತರಿಗೆ 50 ರೂಪಾಯಿಗೊಂದು ಕೊಡ್ತೇವೆ ರೀ. ನಮ್ಮದು ಚೀಪ್ ಆಕತ್ರಿ. ಇದು ಸಿಡ್ಲಿಂಗ್ಸ್ ರೀ, ಗೊಟ್ಟ ಹಾಕಿ ಬೆಳೆಸಿದ್ರಿ. ಇದು ಗೊಟ್ಟ ಹಾಕಿ ಬೆಳೆಸಿದ್ರಿ. ಇದು ಕಟ್ಟಾಕ ಬರುವಂಗೆ ಆಕೈತೆ ರೀ. ಮಾರ್ಚ್ ತಿಂಗಳದಾಗ ನಾವು ಕಟ್ತೇವೆ ರೀ ಸ್ಟೋನ್. ಅಂದರೆ ಇದು ಹಾಕಿ ಎಷ್ಟು ದಿನ ಆಯಿತು ಗೊಟ್ಟ ಹಾಕಿ? ಇದು ಗೊಟ್ಟ ಹಾಕಿ ಒಂದು 3 ತಿಂಗಳು ಆಗ್ತಿರ್ತೀವಿ ರೀ. ಇಷ್ಟು ಗೊಟ್ಟ ಎಲ್ಲಿ ನೀವು ಕಲೆಕ್ಟ್ ಮಾಡ್ತೀರಾ? ಹೊರಗಡೆ ತರ್ತಾರೆ ರೀ, ನಮ್ಮ ಸಾಹೇಬ್ರು ತರಿಸ್ತಾರೆ. ಬ್ಯಾಟ್ರಿ ಇರ್ತದಲ್ರಿ, ಅಲ್ಲಿ ತಂದಿರ್ತೇವ್ರಿ. ಆಮೇಲೆ ನಮ್ಮ ಸಾಹೇಬರು ತರಿಸ್ತಾರೆ ರೀ ಆಗಿ. ಇದು 10 ರೂಪಾಯಿಗೊಂದು ಅಗಿ ಬರುತ್ತೆ ಸರ್, ಹೊರಗಿನಿಂದ ತರಿಸಿ ಅವನ್ನೆಲ್ಲ. ಓಕೆ, ಎಷ್ಟು ಗಿಡ ರೆಡಿ ಇದೆ ಈ ಥರ ಗೊಟ್ಟ ಹಾಕಿ ನೀವು? ಒಂದು ಜಾಸ್ತಿ ಐತಿ, 4,000 ಮಟ ಐತಿ ನೋಡಿ ಸರ್. ಹುಣಸಿ ಬೀಜ ಹಾಕೇನ್ರಿ, ಒಂದು 5,000 ಮಟ ಐತಿ ರೀ. ಅದನ್ನು ಮಾರ್ಚ್ ತಿಂಗಳದಾಗ ಕಟ್ಟಿದ 100ಕ್ಕೆ 100 ಬರ್ತಾವ್ರಿ ಅವು. ಈಗ ಮಾವೊಂದು ಕಟ್ಟಿ ತಗೊಂಡಾಗ ಈಗ ಸಸಿ ರೆಡಿ ಮಾಡ್ಕೊಂಡಿದ್ದೀರಲ್ಲ, ಇದು ನೀವು ಕಸಿ ಕಟ್ಟಿ ರೈತ ಕೊಡೋದಕ್ಕೆ ಎಷ್ಟು ದಿನ ಆಗುತ್ತೆ? ಕಟ್ಟಿ 20 ದಿವ್ಸಕ್ಕೆ ಬರ್ತೈತಿ ರೀ. ಬಂದ ಒಂದು 1.5 ತಿಂಗಳಿಗೆ ಅಂದ್ರೆ ಕೊಡಕ್ಕೆ ರೆಡಿ. 15 ದಿನ, 1 ತಿಂಗಳಿಗೆ ರೆಡಿ ರೆಡಿ ಹಾಕ. ಅಂದರೆ ನೀವು ಅಲ್ಲಿ ಕಟ್ಟಿ ನೀವು ಆಚೆ ಇಡ್ತೀರಾ, ಬಿಸಿಲಲ್ಲಿ ಇಡ್ತೀರಾ? ಸಿಡ್ನೆಸ್ನಾಗ ಇಡ್ತೇವೆ ಮೊದಲು ರೀ, ಆಮೇಲೆ ಹೊರಗೆ ತಂದು ಇಡ್ತೇವೆ ರೀ. ಓಕೆ, ಈಗ ಇಲ್ಲಿ ರೈತರು ಎಲ್ಲಿಂದ ಬರ್ತಾರೆ ತೊಗೊಂಡೋಗಕ್ಕೆ? ಭಾಳ ದೂರ ಸರ್. ನವಲಗುಂದ, ಹಾವೇರಿ, ಬ್ಯಾಡಗಿ ಮಠ ಬರ್ತಾರೆ ಸರ್. ಕೋಲಾರ, ಈ ಬಳ್ಳಾರಿ, ಶಿರೀಸಿ ಎಲ್ಲರೂ ದೂರದಿಂದ ಬರ್ತೈತೆ ರೀ ಅಗಿ ಒಯ್ಯಕ್ಕೆ. ಸುತ್ತಮುತ್ತ ಹಳ್ಳಿ ನೋಡ್ರಿ. ಒಟ್ಟು ಇಲ್ಲಿ ನಿಮ್ಗೆ ಯಾವ ತಳಿಗೆ ತುಂಬ ಬೇಡಿಕೆ ಇದೆ? ಇಲ್ಲಿ ಆಪಾಸು, ಮಲ್ಲಿಕಾ ಭಾಳ ಐತಿ ರೀ. ಆಮೇಲೆ ಕಾಲಿಪತ್ತಿ ಭಾಳ ಐತಿ ರೀ. ಲಕೋಪಾಟಿ 9 ಭಾಳ ಐತಿ ಸರ್. ಪ್ಯಾರ್ಲಾ ಈ ಸೈಜ್ ಬರ್ತೈತೆ ರೀ. ಪ್ಯಾರ್ಲಾ ರುಚಿ ಇದೆಯಾ ಚೆನ್ನಾಗಿ? ಮನಗೊಂದು ಸರ್, ಭಾಳ ರುಚಿ ರೀ. ಎಲ್ಲರೂ ಅವನ್ನ ಒಯ್ತಾರೆ ಸರ್. ಒಬ್ಬೊಬ್ಬ 500, 600 ಅಗಿ ಒಯ್ತಾರೆ ಸರ್. ಚಲೋ ಐತಿ ರೀ ಅದು. ಈಗ ಮಾವಲ್ಲಿ ಎಷ್ಟು ಗಿಡ ಸೇಲ್ ಮಾಡಿದೆ ಎಷ್ಟೊತ್ತಿಗೆ ಈ ವರ್ಷದಲ್ಲಿ? ಈ ವರ್ಷದಲ್ಲಿ ಒಂದು 2,500 ಸಾವಿರ. ಅಲ್ಲಿ ಲೆಕ್ಕ ಅಲ್ಲಿ ಐತೆ ಅದು ಆಫೀಸ್ನಾಗ ಇರ್ತದೆ ಸರ್. ಒಂದು 1,000 ಒಂದು 1,500ರಿಂದ 2,000. ಹ್ಞೂ ರೀ. ಈಗ ನೀವು ಒಬ್ಬ ರೈತ ಬಂದರೆ ಎಷ್ಟು ಗಿಡವರೆಗೂ ಕೊಡ್ತೀರಿ ನೀವು ಒಬ್ಬರಿಗೆ? ಮಾಲ್ ಇದ್ದಂಗೆ ಸರ್. ಮಾಲ್ ಜಾಸ್ತಿ ಇದ್ರೆ ದಬಾಸೆ ಕೊಡ್ತೇವೆ. ಹಿಂಗೆ ಕೊಡ್ತೇವೆ ಸರ್. ಒಟ್ಟು 100 ಮೇಲೆ 50 ಮೇಲೆ ಕೊಡ್ತೇವೆ ನೋಡಿ. 5ರಿಂದ 10. ಕಮ್ಮಿ ಇದ್ರೆ 2, 3 ಕೊಡ್ತೇವೆ ರೀ. ಜಾಸ್ತಿ ಇದ್ರೆ 50, 100 ಕೊಡ್ತೇವೆ ರೀ. ಸ್ವಲ್ಪ ತೋರಿಸ್ತೀರಾ ಕಟ್ಟಿರೋದು? ಹ್ಞೂ. ಏನಿದು? ಏನಿದು ಮಾಡ್ತಾ ಇದ್ರಿ ನೀವು? ಇದು ಚಿಕ್ಕು ರೀ. ಅದು ಈ ಚಿಕ್ಕು ಯಾವ್ದು ತಳಿ ಇದು? ಇದು ಧಾರವಾಡ 1 ರೀ. ಧಾರವಾಡ 1. ಹ್ಞೂ ರೀ. ಏನು ರುಚಿ ಚೆನ್ನಾಗಿರುತ್ತಾ? ಮನಗೊಂದು ಸರ್, ಬೇಡಿಕೆನೂ ಚಲೋ ಐತಿ ರೀ. ಬೇಡಿಕೆನೂ ಚಲೋ ಐತಿ ರೀ. ಅದ್ರಾಗ ಹಿಂಗೆ ಮುಗುಳು ಇರ್ಬೇಕ್ರಿ. ಹಿಂಗೆ ಮುಗುಳು ಇದ್ದಿರಿ 100ಕ್ಕೆ 100 ಬರ್ತಾವ್ರಿ ಇವು ಕಟ್ಟಿದ್ರೆ. ಓಕೆ. ಹ್ಞೂ ರೀ. ಆಗಸ್ಟ್ ತಿಂಗಳದಾಗ, ಮಾರ್ಚ್ ತಿಂಗಳದಾಗ ಕಟ್ಟಿದ್ರೆ ಚಿಕ್ಕು ಬರ್ತಾವ್ರಿ. ಆಗಸ್ಟ್ ತಿಂಗಳು, ಮಾರ್ಚ್ ತಿಂಗಳು ಕಟ್ಟಬೇಕು. ಹ್ಞೂ, ಮಾರ್ಚ್ ರೀ. ಅಂದರೆ ಮಾರ್ಚಲ್ಲಿ ಕಟ್ತೀರಾ? ಮಾರ್ಚಲ್ಲಿ ಕಟ್ತೇವೆ ರೀ. ಮಾರ್ಚಲ್ಲಿ ಕಟ್ಟಿದ ಅಂಕಿ ಭಾರಿ ರೀ. ಇದು ಆಗಸ್ಟ್ ತಿಂಗಳದಾಗ ಕಟ್ಟಿದ್ರು ಬಿಸಿಲು ಹೆಂಗೆ ಇರ್ತೈತೆ ಹಂಗೆ ಜಾಸ್ತಿ ಬರ್ತಾವೆ ನೋಡ್ರಿ. ಬಿಸಿಲು ಜಾಸ್ತಿ ಬೇಕು? ಬಿಸಿಲು ಜಾಸ್ತಿ ಬೇಕ್ರಿ ಕಟ್ಟುವಾಗ. ತೋರಿಸ್ತೀರಾ ಅದನ್ನ ಹೆಂಗೆ ಅಂತ? ತೆಗಿ ಅದನ್ನು ದೌಡ ಅಲ್ಲೇ ಐತೆ ನಮ್ಮ ಗಡೆ. ಇದು ಕಿರ್ನಿ ಅಂತ ಸರ್. ಕಿರ್ನಿ. ಇದು ಅಗ್ಗಿನ ಬೇರೆ ರೀ. ಕಿರ್ನಿ ಗಂಡು ಸಸಿ, ಇದು ಹೆಣ್ಣು ಸಸಿ. ಇದನ್ನ ತಗೊಂಡು ಅದು ಗ್ರಾಫ್ಟಿಂಗ್ ಮಾಡಿದಾಗ ಒಂದು ಚಿಕ್ಕ ಗಿಡ ಕಟ್ಟಿರೋದು ಒಂದು 200-200 ಮಟ ಕಟ್ತಾನೆ ರೀ ಒಂದು ದಿವ್ಸಕ್ಕೆ. ಅಲ್ಲಿಗೆ ಬನ್ನಿ ಅಲ್ಲಿ ಚಿಕ್ಕ ಹತ್ರ ಅಂದ್ರೆ ಕಿರ್ನಿ ಹತ್ರ. ಕಿರ್ನಿ ಹತ್ರ ನೆರಳು ಇರುತ್ತೆ ನಿಮಗೆ ಕಟ್ಟೋದಕ್ಕೆ, ಬಿಸಿಲು ತುಂಬ ಜಾಸ್ತಿ. ಇದನ್ನ ಹಿಂಗೆ ಎಲೆ ತೆಗಿಬೇಕು ಸರ. ಹಿಂಗೆ ಎಲೆ ತೆಗೆದ ನೈಪ್ ರೀ. ಇದು ನಾವು ಸ್ವಂತ ಮಾಡ್ಕೊಂಡಿದ್ದೀರಿ. ನೀವು ಮಾಡ್ಕೊಂಡಿದ್ದೀರಾ? ಸ್ವಂತ ನಾವು ಮಾಡ್ಕೊಂಡಿದ್ದೀರಿ ನೈಪ್. ಎಷ್ಟು ದಿನ ಬಳಕೆ ಬರ್ತಿದ್ದು? ಒಂದು ಭಾಳ ರೀ ಬರ್ತೈತೆ ರೀ. ಕೆತ್ತದ್ ನೋಡ್ರಿ ಸರ್. ಕೆತ್ತದ ಕೆತ್ತದ ರೀ.
ಇದನ್ನು ರೈತರು ಮಾಡ್ಕೋಬೋದಾ? ಹಾಂ ರೈತರಿಗೆ ಕಲಿಸಿ ಬಂದನ್ರಿ ಹೋಗಿ. ಎಷ್ಟು ಜನ ಕಲಿಸಿದ್ರಿ ನೀವು? ಭಾಳ ಮಂದಿ ಕಲಿಸ್ತೇವೆ ಸರ್. ಹಾಂ. ಇದು ಇಲ್ಲೂ ಅಷ್ಟೇ ಬಂದಿರ್ಬೇಕು ರೀ, ಇಲ್ಲಿ ಅಷ್ಟೇ ಎರಡು ಮಗಲು ಅಷ್ಟೇ ಇದ್ದಿರ್ಬೇಕು ರೀ. ಆಮೇಲೆ ರೀ ಇದು ಎಷ್ಟು ಕೆತ್ತಿರ್ತೇವೆ ಇಲ್ಲಿ ಅಷ್ಟೇ ಸೀಳ್ಬೇಕು ರೀ ಇದು. ಹೌದು ರೀ. ನಿಮ್ಗೆ ಹೆಂಗೆ ಗೊತ್ತಾಗತ್ತೆ ಏನು ರೀ ಎಷ್ಟೇ ಸಿಳ್ಬೇಕಂತ ಹೆಂಗೆ ಗೊತ್ತಾಗತ್ತೆ ನಿಮಗೆ? ನಮಗೆ ಕೆತ್ತಿದ ಮೇಲೆ ಗೊತ್ತಾಕತ್ತೀರಿ ಸರ್. ಇಲ್ಲಿ ನೋಡ್ರಿ ಇದ ಹೌದಾ ರೀ? ನೋಡ್ರಿ ಹಾಂ. ತಮ್ಮ ಟೇಪ್ ಆಮೇಲೆ ರೀ ಇದನ್ನ ಹಿಂಗೆ ಹಿಡ್ಕೊಂಡು ನೋಡ್ರಿ ಮುಗೀತೀರಿ. ಆಮೇಲೆ ಒಂದು ಕ್ಯಾಪ್ ಅದಾವ, ಒಂದು ಕ್ಯಾಪ. ಆಮೇಲೆ ರೀ 15-20 ದಿನ ಬರ್ತೈತಿ ಸರ. ಅದಕ್ಕೆ ನೀರು ಹೋಗ್ಬಾರ್ದು ಅಂತೇಳಿ ನಾವು ಕ್ಯಾಪ್ ಹಾಕ್ತೇವೆ ರೀ. ಹೌದಾ ರೀ? 20 ದಿವಸದಾಗ ಬಂದ ಬಿಡ್ತೈತಿ ರೀ. ಇಲ್ಲಿ ಕಾಣ್ತೈತಿ ರೀ, ನಾವು ಪ್ಯಾಕೆಟ್ ತೆಗೆದು ಬಿಡ್ತೇವೆ ರೀ. ಗೊತ್ತಾಗತ್ತೆ ನಿಮಗೆ? ಹ್ಞೂ ರೀ, ಗೊತ್ತಾಗತ್ತೀರಿ ಇಲ್ಲಿ ಬಂದಿದ್ದು. ಮುಗುಲ್ ಬರ್ತದೆ ಸರ್. ಮೆಣಸು ಈಗ ಇದು ಕಟ್ಟಿದ್ರಲ್ಲ, ಈಗ ರೈತರಿಗೆ ಆ ಸಸಿ ಪಡ್ಕೊಳ್ಳೋದು ಹೆಂಗೆ? ಬೀಜ ನಾವು ಸಪೋಟ ತಿಂತೀವಲ್ವಾ? ಹ್ಞೂ ರೀ. ಸಪೋಟ ತಿಂದು ಹಾಕಿದ್ರೆ ಬೆಳೀತಾ? ಇಲ್ಲ ಬರೋದಿಲ್ಲ ರೀ. ಮತ್ತೆ ಹೆಂಗ್ ಮಾಡ್ತೀರಿ ನೀವು? ಕಿರ್ನಿ ಅಂತ ಹೇಳ್ರಿ, ಇದು ರೈನಾಳ ಕಿರ್ನಿ ಹೊರಗಡೆ ಆಂಧ್ರ ಸಿಗ್ತೈತಿ ರೀ ಗಿಡ. ನಮ್ಮ ಸರ್ ತರಿಸ್ತಾರ್ರಿ ಅವನ್ನ. ರೈತರು ಮಾಡ್ಕೊಳಕ್ಕಾಗಲ್ವ ಅದನ್ನ? ಇಲ್ಲ ಸರ್ ಬರಲ್ಲ. ಅವ್ರ ರೈತರು ಗಿಡ ತೊಗೊಂಡ್ರೆ ಆಕತ್ರಿ. ಅವರು ಈ ಸಯಾನ ಈಗ ಇದನ್ನ ತಂದ್ರೆ ಸರ್ ಆಕತ್ರಿ. ನಮ್ಮಂತಾರನ್ನ ಹೋಗಿ ಕಟ್ಟಿಸೋತಾರಿ ಹೋಗಿ. ಸರಿ. ಇದರಲ್ಲೇ ಇದು ಬರೋದು ಸರ್. ಇದ್ರ ಬೀಜ ಹುಟ್ಟೋದಿಲ್ಲ ರೀ, ಬರೋದಿಲ್ಲ. ಇಲ್ಲ ಅಲ್ಲಿ ಕಟ್ಟೆ ನೋಡಿ ಸರ್, ಬಂದೇ ಇಲ್ಲ ಅದು. ಸರಿ. ಮತ್ತೆ ತೋರಿಸಿ, ಬೇರೆ ತಳಿಗಳು ತೋರಿಸಿ. ಹಿಂಗೆ ಇದಾವ್ದು? ಹುಣಸಿ ರೀ. ಯಾವ ತಳಿ ಇದು? ಬೀಜ ಹಾಕಿ ಬೆಳೆಸೇವ್ರಿ. ಸಿಡ್ಲಿಂಗ್ಸ್ ರೀ. ಆಮೇಲೆ ರೀ ಇದಕ್ಕೆ DTS 1 ಅಂತೇಳಿ ಸಯನ್ ತರ್ತೇನೆ ರೀ. ತಂದ ಅದನ್ನು ಮಾರ್ಚ್ ತಿಂಗಳದಾಗ ಕಟ್ಟಿದ 190-80 ಬರ್ತಾವೆ ಸರ್. ಇದು ಹಂಗೇನ ಕಟ್ಟೋದು? ಸೇಮ್ ರೀ, ಸೇಮ್ ರೀ. ಕಟ್ಟಿ ತೋರಿಸಿಲ್ರಿ? ತೋರಿಸಿ. ಹುಣಸೆ ಇದೆಯಾ ಸಯಾನು? ಇದನ್ನ ಕಟ್ಬೋದಾ? ಇಲ್ರಿ, ಸುಮ್ಮನೆ ತೋರಿಸಿ ನಿಮಗೆ ತೋರ್ಸಾಕ್ರಿ. ಅಲ್ಲ, ಪ್ರಯತ್ನ ಪಟ್ಟಿದ್ದೀರಾ? ಬಂದಿರೋದು ನೋಡಿದಿರಾ ಯಾವ್ದಾರು? ಇದು ರೀ ಬರ್ತೈತಿ ರೀ. ಬರ್ತದಾ? ಬರ್ತೈತಿ ರೀ, ಬರ್ತೈತಿ ರೀ. ಯಾಕಂದ್ರೆ ಕೆಲವೊಂದು ಪ್ರಶ್ನೆಗಳು ನಮ್ಗೆ ಹುಡ್ತವೆ, ನಾವು ಕಸಿ ಕಟ್ಟಿರ್ತೀವಲ್ವಾ? ಬರ್ತೈತೆ ಸರ್. 100% ಬರ್ತೈತೆ ರೀ. ಸರ್ ಈಗ ಅದನ್ನ ಜವಾರಿ ಕಟ್ಟಿದ್ರೆ ಉಪ್ಪಿನಕಾಯಿ ಹಾಕತ್ತಿ ನೋಡ್ರಿ. ಹಾಂ ಹಾಂ. ಏನು ಯಾವುದು? ಮಾವಿನ ಸಸಿ ಸರ್. ಮಾವಿಂದ ರೀ. ಮಾವಿಂದ ಅಂದರೆ ನಾವು ಬೇರೆ ಅದನ್ನ ಕಟ್ ಮಾಡಿ ಅದನ್ನ ಕಟ್ಟಿದ್ರಿ ಉಪ್ಪಿನಕಾಯಿ ಹಾಕತ್ತೀರಿ. ಬೇಗ ಬರುತ್ತಾ ಇಳುವರಿ? ಫಾಸ್ಟಾಗಿ ಬರ್ತೈತಿ ರೀ. ಇದು ಸೇಮ್ ನೋಡ್ರಿ ಸರ. ಹೌದಾ ರೀ? DTS 1 ಅಂತ ಹೇಳ್ರಿ. ನೋಡ್ರಿ ಇದು ಹೌದಾ ರೀ? ಹೌದು. ಇಲ್ಲಿ ನಾವು ಎಷ್ಟು ಕೆತ್ತಿರ್ತೇವೆ ರೀ, ಇಲ್ಲೂ ಅಷ್ಟೇ ಸಿಗ್ಬೇಕು ರೀ. ಹೌದಾ ರೀ? ನೋಡ್ರಿ ಇದು ಹಂಗೆ ಕಟ್ಟೋದು ಸೇಮ್ ರೀ. ಈ ಕಣ್ಣು ಕಸಿ ಅಂತಾರಲ್ಲ, ಕಣ್ಣು ಕಸಿ, ಆಮೇಲೆ ಅಪ್ರೋಚ್ ಗ್ರಾಫ್ಟಿಂಗು. ಅಪ್ರೋಚ್ ಮಾಡ್ತೀವಿ. ಏರ್ ಲೇರಿಂಗ್ ತೋರಿಸಿಲ್ಲೇನ್ರಿ? ತೋರಿಸಿ ಸರ್. ಯಾವ ಬೆಳೆ ಕಟ್ಬೋದು ಏರ್ ಲೇರಿಂಗು? ಅದನ್ನು ನಾವು ಜೂನ್ದಾಗ ಕಟ್ತೇವೆ ರೀ. ಈಗ ಅದು ಜೂನ್ದಾಗ ಕಟ್ಟಿದ್ರೆ 2 ತಿಂಗಳದಾಗ ಅಂದ್ರೆ ಬೇರೆ ಬರ್ತೈತಿ ಮ್ಯಾಲೆ. ಕಟ್ ಮಾಡಿ ಅವನ್ನ ಒಳಗೆ ಬ್ಯಾಗ್ನಾಗ ಹಾಕ್ತೇವೆ. ಅವನ್ನ 60 ರೂಪಾಯಿಗೆ ಒಂದು ಮಾರ್ತೇವೆ ರೀ ರೈತರಿಗೆ. ಈಗ ಏರ್ ಲೇರಿಂಗ್ ಮಾಡೋದು ಬೆಸ್ಟಾ, ಈ ಥರದ್ದು ಕಟ್ಟೋದು ಬೆಸ್ಟಾ? ಏರ್ ಲೇರಿಂಗ್ ಚಲೋ ರೀ. ಚಲೋ ಇದೆಯಾ? ಪ್ಯಾರಲ್ಕ ಏರ್ ಲೇರಿಂಗ್ ರೀ. ಚಿಕ್ಕುನ ಕಿರ್ನಿ ಹಾಕಿ ಕಟ್ಟಿದ್ರೆ ಚಲೋ ರೀ. ಮಾವು ಹಾಕಿ ಕಟ್ಟೋದು ಚಲೋ ರೀ. ಬೇರೆ ಏರ್ ಲೇರಿಂಗು ಅದು ಸಸಿದು ಬಾಳಿಕೆ ಜಾಸ್ತಿ ಬರಲ್ಲ ಅಂತಾರಲ್ಲ, ಹೌದಾ? ಈಗ ಬೀಜದಿಂದ ಬೆಳೆದಿರೋಂಥ ಗಿಡಕ್ಕೆ ಪ್ಯಾರಲ ಚಲೋ ಬರ್ತೈತಿ ಸರ್. ಚಲೋ ಬರ್ತದೆ. ಹ್ಞೂ. ಆಮೇಲೆ ರೀ ದಾಸಾಳ ಬರ್ತೈತಿ ರೀ, ಲಿಂಬು ಬರ್ತೈತಿ ರೀ, ಇವು ಗುಲಾಬಿ ಬರೋದಿಲ್ಲ ರೀ. ಆಮೇಲೆ ಇವು ಚಿಕ್ಕು ಬರೋದಿಲ್ಲ ರೀ. ದಾಸಾಳ ಬರಲ್ಲ ಏನ್ರಿ? ಹಲಸು ಕಣ್ಕಸಿ ಕಟ್ಟಬೇಕು. ಅದನ್ನು ಕಟ್ಟಬೇಕ್ರಿ. ಕಣ್ಕಸಿ ಇಲ್ರಿ, ಅದನ್ನು ಸೇಮ್ ರೀ. ಏರ್ ಲೇರಿಂಗ್ ಮಾಡ್ಬೋದಾ? ಬರೋದಿಲ್ಲ ರೀ. ಅದೇ ಈ ಥರ ಕಟ್ಬೋದು. ಈ ಥರ ಕಟ್ಟ ಕಸಿ ಮಾಡ್ಬೋದು. ಬರ್ತೈತಿ. ಈಗ ಏರ್ ಲೇರಿಂಗ್ ಏನ್ರಿ? ದಾಸಾಳ ಬರ್ತೈತಿ ರೀ, ಲಿಂಬು ಬರ್ತೈತಿ. ಇವು ಚಲೋ ಬರ್ತಾವ್ರಿ ಸರ್. 100ಕ್ಕೆ 100 ಬರ್ತಾವ ಬಿಡ್ರಿ. ಕಂಚಿ ಗಿಡ ಬರ್ತೈತಿ. ಕಂಚಿಕಾಯಿ ಅಂದ್ರೆ ಹುಣಸೆ ಕಂಚಿಕಾಯಿ ರೀ. ಉಪ್ಪಿನಕಾಯಿ ಹಾಕ್ತಾರಲ್ರಿ, ಅವು ಚಲೋ ಬರ್ತಾವ ಸರ್. ನಿಮ್ಮ ಇಬ್ಬರ ಹೆಸರು ಹೇಳ್ರಿ. ನಿಮ್ಮ ಹೆಸರೇನು? ನಿಮ್ಮ ಹೆಸರು ನಾಗೇಶ್ವರ. ನಿಮ್ಮ ಹೆಸರು? ನೀಲಪ್ಪ. ನೀವು ಇಲ್ಲ ಕೆಲಸ ಮಾಡ್ತೀರಾ? ನಾವು ಇಲ್ಲೇ ಕೆಲಸ ಮಾಡ್ತೀವಿ. ಇಷ್ಟು ಸರ್. ಇಲ್ಲಿ ದಾಸಾಳ ಕಟ್ಟೆ ನೋಡ್ರಿ, ಒಂದೇ ಗಿಡದಾಗ 8 ವೆರೈಟಿ ಬರ್ತಾವ ನೋಡ್ರಿ. ಒಂದೇ ಗಿಡದಾಗ 8 ವೆರೈಟಿ. 1 ರೀ, 2, 3, 4, 5, 6, 7, 8, 9 ರೀ. 10 ವೆರೈಟಿ ಕಟ್ಟೆ ನೋಡ್ರಿ. ಎಷ್ಟು ಬಣ್ಣ ಬರುತ್ತೆ ಇದರಲ್ಲಿ? ಅಷ್ಟು ಬಂದವ್ರಿ. ಬಣ್ಣ ಯಾವ್ದಿದೆ? ಬೆಳೆದ ರೀ, ಕೆಂಪು, ಗುಲಾಬಿ ಎಲ್ಲ ಒಟ್ಟು 12 ಥರ ಕಟ್ಟೆ ನೋಡ್ರಿ. ಅದ್ರ ದೊಡ್ಡ ಹೂ ರೀ. ಇದು ಬೆಳೆ ದಾಸಾಳ ಬಂದತ್ ನೋಡ್ರಿ. ಇದು ಹಳದಿ ದೊಡ್ಡ ಹೂ ಆಕತ್ತಿ ರೀ ಇದು.
ಇದಕ್ಕೆ ಸಣ್ಣ ಕಟ್ಟೇನಿ ರೀ ಇವೊಂದು 2 ಥರ ಬೇರೆ ರೀ ಇವನು ಕಟ್ಟೇನಿ ನೋಡಿರಿ. ಈ ಥರ ನಾವು ಹಣ್ಣಿನ ಬೆಳೆ ಕಟ್ಕೋಬೋದಲ್ಲ? ಹ್ಞೂ ಬರ್ತದೆ. ಒಂದೇ ಗಿಡದಾಗ ಎಷ್ಟು ರೀ 8 ಹೊರಟಿ ಕಟ್ಬೋದು ರೀ. ಬನ್ನಿ ಕಟ್ಟಿ ಬಂದನ್ರಿ ಬಂದವ್ರಿ ಅಷ್ಟು. ಎಲ್ಲಿ ಕಟ್ಟಿದ್ರಿ ನೀವು? ಧಾರವಾಡದಲ್ಲಿ ಕಟ್ಟಿದ್ರಾ? ಯಾವ ಊರಲ್ಲಿ? ಶಬ್ಬಿಗಿ ನಗರ. ಚೆನ್ನಾಗಿ ಬಂದಿದ್ಯಾ? ಚಲೋ ಇಳುವರಿ ಚೆನ್ನಾಗಿ ಬರುತ್ತಾ? ಮಣ್ಗೊಂದು ಕಾಯಿ ಹಾಕತ್ತೆ ಸರ್ ಮಾವಿನಕಾಯಿ. ಈಗ ನಮ್ಮ ಹತ್ರ ಚಿಕ್ಕದ ಜಾಗ ಇರುತ್ತೆ, ಆ ಚಿಕ್ಕ ಜಾಗದಲ್ಲಿ ಒಂದು 2-3 ಒಂದೇ ಗಿಡ ಹಚ್ಚಿರಿ ಅದಕ್ಕೆ ಒಂದು 5 ಥರ ಕಟ್ಕೋರಿ ಚಲೋ ಬರ್ತೈತಿ. ಬೈಲೊಂಗಲ್ದಾಗ ಹೋಗಿ ಕಟ್ಟಿ ಬಂದನ್ರಿ ಚಲೋ ಬಂದೈತಿ ರೀ. ಅಲ್ಲಿ 2 ಥರ ಕಟ್ಟೇನ್ರಿ, ಮಲ್ಲಿಕಾ ಆಪಾಸು. ಪರವಾಗಿಲ್ಲ, ಒಳ್ಳೆ ನಿಮಗೆ ಜ್ಞಾನ ಇದೆ. ನೋಡ್ರಿ ಸರ್, ನೋಡಿ ನಮ್ಮ ಮುಂದೆ ಒಬ್ಬರು ತುಂಬ ಇದರಲ್ಲಿ ಈ ಒಂದು ಕ್ಷೇತ್ರದಲ್ಲಿ ತುಂಬ ಪಳಗಿರಿದ್ದಾರೆ ಅವರು. ಇದು ನೋಡಿ ಸರ್ DTS 1 ಅಂತ ಹೇಳ್ರಿ. ಇದನ್ನು ಮಾರ್ಚ್ ತಿಂಗಳದಾಗ ಕಟ್ಟೇನ್ರಿ. ಈಗ ರೈತರಿಗೆ ಕೊಡಕ್ಕೆ ಅಡ್ಡಿ ಇಲ್ರಿ. ಈಗ ಮಸ್ತ್ ಬರ್ತಾವೆ ಗ್ಯಾರಂಟಿ. 100ಕ್ಕೆ 100 ನೋಡಿ ಸರ್. ಇಳುವರಿ ಹೆಂಗೆ DTS? ಭಾಳ ರೀ ಸರ, ಮಣ್ಕೊಂಡು ಕಾಯಿ ಹಾಕತ್ರಿ. 3 ರಿಂದ 4 ಕ್ವಿಂಟಲ್ ಭಾಳ ರೀ ಕಾಯಿ ಚಲೋ ಹಾಕತ್ರಿ. 3 ರಿಂದ 4 ಕ್ವಿಂಟಲ್ ಸರ್. ಒಂದು ವರ್ಷಕ್ಕೆ? ಒಂದು ವರ್ಷಕ್ಕೆ 3 ವರ್ಷಕ್ಕೆ ಫಸ್ಟ್ನೇ ಗಿಡ ಹಚ್ಚಿ 3 ವರ್ಷಕ್ಕೆ ಕಾಯಿ ಕಟ್ತಾರ. ಆಮೇಲೆ ಒಂದು ವರ್ಷ ಹರಿದು ಹೋಗಿಬೇಕ್ರಿ. ದೊಡ್ಡದಾತನ್ ಸರ್ 3 ರಿಂದ 4 ಕ್ವಿಂಟಲ್ ಹುಂಚೆ ಚಲೋ ಬರ್ತೈತಿ. ಒಂದು ಗಿಡದಲ್ಲಿ ಎಷ್ಟು ಹೇಳ್ತೀರಿ ನೀವು ಇಳುವರಿ? ಒಂದು ಗಿಡದಲ್ಲಿ 5 ಕ್ವಿಂಟಲ್ ಕೊಡ್ಬೋದು. 5 ಕ್ವಿಂಟಲ್ ಅಲ್ಲ, ಎಷ್ಟನೇ ವರ್ಷದಲ್ಲಿ? ಒಂದು 3 ವರ್ಷ ಆದ ಫಲ ಚಲೋ ಹಾಕಲ್ ಸರ್. ಅದು 2 ವರ್ಷಕ್ಕೆ ಅಂದ್ರೆ 5 ಕ್ವಿಂಟಲ್. 5 ವರ್ಷಕ್ಕೆ? ಹಾಂ ಸರ್, 5 ವರ್ಷಕ್ಕೆ. 5 ವರ್ಷಕ್ಕೆ ಬರ್ತೈತಿ. ಎಷ್ಟು ಕ್ವಿಂಟಲ್ ಬರುತ್ತೆ? ಚಲೋ ಬರ್ತೈತಿ. 6 ಕ್ವಿಂಟಲ್ ಕೊಂತ ಸರ್. ಎಷ್ಟು ಎತ್ತರ ಆಗುತ್ತೆ ಮರ ಅದು? ಮರ ಈಗ ನಾವು ಹೆಂಗೆ ದೊಡ್ಡಾರ ಹಾಕಿವಿ ಹಂಗೆ ಬೆಳ್ಕೊಂತ ಹೋಗತ್ತೆ ನೋಡ್ರಿ ಸರ್. ಅಂದರೆ ಈಗ ಈ ಹುಣಸೆ ನಿಮ್ಮ ಕಡೆ ಬೇಡಿಕೆ ಇದೆಯಾ? ಐತಿ ಸರ್ ಬೇಡಿಕೆ. ಎಲ್ಲೆಲ್ಲ ಹಾಕಿದ್ರೆ ಹುಣಸೆ? ಇಲ್ಲಿ ಪೂರ ಭಾಳ ದೂರ ಬೈಲೊಂಗಲ್ ಹೋದಾರಿ ಇತ್ತಾಗ ಎಲ್ಲ ಕಡೆ ಹೋಯ್ತಾರಿ. ಮಹಾರಾಷ್ಟ್ರ ಭಾಳ ಹೋಯ್ತಾರ ನೋಡಿ ಸರ್. ಈ ಗೋವಾ ಭಾಳ ಹೋಗ ಸರ್. ಮಹಾರಾಷ್ಟ್ರ ಗೋವಾ ಭಾಳ ಹೋಗತ್ತೀರಿ. ಹುಣಸೆ ಏನಕ್ಕೆ ಬಳಸ್ತಾರೆ ನಿಮ್ಮ ಕಡೆ? ನಮ್ಮ ಕಡೆ ಕಮ್ಮಿ ಟಮಾಟಿ. ಧಾರವಾಡಕ್ಕೆ ಹುಣಸೆ ಹಣ್ಣು ತಿನ್ನೋದಿಲ್ರಿ, ಟಮಾಟೆ ಭಾಳ ರೀ. ಹಿಂಗಾಗಿ ಹುಣಸೆ ಕಮ್ಮಿ. ಹುಣಸೆ ಹಣ್ಣು ಏನಕ್ಕೆ ಹಾಕ್ತೀರಿ ನೀವು ಮನೇಲಿ? ನಾವು ಮಟನ್ನು ಸಾಂಬಾರು ಮೇನ ಮಟನ್ ಸಾರಿಗೆ ಅದು ಹಾಕ್ತೇವೆ ರೀ ಮೇನಕ್ಕೆ. ಸರಿ, ಹಂಗೆ ಬೇರೆ ಯಾವ ತಳಿ ಇದೆ? ಆಮೇಲೆ ರೀ ಮಾವದ ಸರ್, ಮಾವೊಳಗೆ ಇದು ಕಲಿಮೆ ಅಂತೇಳಿ ಸರ ಇಲ್ಲಿ ಬಂದೈತೆ ನೋಡಿರಿ ಸರ್. ಕಟ್ಟಿ ತೋರಿಸಿನೆಲ್ಲ ತೋರಿಸಿದ್ರೆ ಹಿಂಗೆ ಮುಗುಳು ಹೊಡಿತೀವಿ ಸರ್. ಹಿಂಗೆ ಮುಗುಳು ಹೊಡಿತೈತಿ ರೀ. ಎಷ್ಟು ದಿನ ಆಗಿದೆ ಇದು? ಫಸ್ಟ್ ಹಿಂಗೆ ಹೊಡಿತೀವಿ ಸರ್. ಫಸ್ಟ್ ಹಿಂಗೆ ಆಗುತ್ತೆ. ಹಿಂಗಾಗ್ತದೆ ಸರ್. ತಡ್ರಿ ಸರ್, ಸರ್ ತಡ್ರಿ ಸರ್. ಅದು ನಾವು ಪಾಕೆಟ್ ಯಾವ್ದು ಸಂಬಂಧ ಹಾಕ್ತೇವೆ ಅಂದ್ರೆ ನೀರು ಹೋಗ್ಬಾರ್ದು ಅಂತೇಳಿ ಇಲ್ಲಿ ನಮ್ಗೆ 15 ದಿನ 20 ದಿನಕ್ಕೆ ಇದನ್ನು ತೆಗೆದು ಬಿಡ್ತೇವೆ ರೀ ನಾವು. ನೋಡಿ ಈಗ ಬಂದೈತೆ ನೋಡ್ರಿ. ಹೌದು ರೀ, ಹೌದು ಬಂದಿದೆ. ಸೆಕೆಂಡ್ ರೀ ಇದು. ಈ ಸೆಕೆಂಡ್ ಸ್ಟೇಜ್. ತರ್ಡ್ ರೀ ಅದು. ಈಗ ಪಕ್ಕ ಸೆಕೆಂಡ್ ಈ ಕಡೆ ಇಟ್ಕೊಳ್ಳಿ. ಇನ್ನು ಸೆಕೆಂಡ್ ಆ ಕಡೆ ಇಟ್ಕೊಳ್ಳಿ. ತರ್ಡ್ ಈ ಕಡೆ ಇಟ್ಕೊಳ್ಳಿ ಸರ. ಇನ್ನು ನೋಡಿ, ಈಗ ನಿಮ್ಮ ಹತ್ರ ಇದೆಯಲ್ಲ 3 ಗಿಡ, ಎಷ್ಟು ದಿನದಲ್ಲಿದೆ? ಈಗ ಇದು ಎಷ್ಟು ದಿನ ಇದೆ? ಎಷ್ಟು ದಿನ ಎಷ್ಟು ನಡೆ? ಇದು 15 ದಿವಸದ ಸರ್. ಇದು 15 ದಿವಸದ ರೀ. ಇದು 20 ದಿವಸದ ನೋಡ್ರಿ. ಇದು 1 ತಿಂಗಳದ ರೀ. ಇದ್ದಂಗೆ ರೀ ಸರ್. ಈಗ 1 ತಿಂಗಳು 2 ತಿಂಗಳಿಗೆ ಅಂದ್ರೆ ಅದನ್ನ ರೈತರಿಗೆ ಕೊಡಾಕ ಅಡ್ಡಿ ಇಲ್ಲ. ಈಗ ಇನ್ನ ಎಷ್ಟು ದಿನ ಇಟ್ಕೋಬೇಕು ಇದನ್ನ ಇನ್ನ ನಮ್ಮ ಕಡೆ 15 ದಿವಸ ಇರ್ಬೇಕು ಸರ್. ಇದು ಎಲ್ಲಿ ಕಪ್ ಆದಾಗ ನಾವು ಕೊಡೋದು ಸರ್. ಇಲ್ಲಾಂದ್ರೆ ಹೊರಗೆ ಹೋತಂದ್ರೆ ಇದು ಬಾಡೋ ಸಾಧ್ಯತೆ ಭಾಳ ಇರ್ತದೆ ಸರ್. ಹಿಂಗಾಗಿ ರೈತರಿಗೆ ಎಲ್ಲಿ ಕಪ್ ಆಗೋ ಮಟ್ಟ ಕೊಡೋದು ಸರ್. ಈಗ ಕಲ್ಮಿ ಕಟ್ಟಿದ ಆದ್ಮೇಲೆ ಎಷ್ಟು ದಿನ ಇಟ್ಕೊಂಡು ಕೊಡ್ತೀರಾ ನೀವು? ನಾವು ಮಿನಿಮಮ್ ಒಂದು 1.5 ತಿಂಗಳಾದ್ರೆ ಬೇಕು ಸರ್. ಇಟ್ಕೊಂಡು ಕೊಡ್ತೀವಿ. 1 ತಿಂಗಳು. ಸರಿ, ಹಿಂಗೆ ಎಲ್ಲಿ ಆದಾಗ ಕೊಡ್ತೇವೆ ನೋಡಿ ಸರ್. ಹಿಂಗೆ ಎಲ್ಲಿ ಆದಾಗ ಕೊಡ್ತೇವೆ. ಈ ಥರ ಇರಬೇಕು. ಈ ಥರ ಆದಾಗ ಸುರುಳಾದ್ರೆ ಏನು ತೊಂದರೆ ಇಲ್ಲ, ಒಣಗಿದ್ರೆ ಏನು ತೊಂದರೆ ಇಲ್ಲ ಗಿಡ? ಇಲ್ಲ 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 ರೀ, ಏನಾಗಲ್ಲ, ಆರಾಮಾಗಿ ಏನು ಆಗೋದಿಲ್ಲ ರೀ. ಕೆಲವು ಗಿಡ ರೈತರು ಬರ್ತಾರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರಲ್ಲ, ನಾವು ತಿಳಿಸಿ ಹೇಳ್ತಾವಲ್ರಿ ಸರ್ ಅವರಿಗೆ. ಈಗ ಹೇಳಿ, ಯಾವ ತಳಿ ಇದೆ ಅಲ್ಲಿ? ಇದು ಕಲಿಮಿ ರೀ. ಇದು ಅಷ್ಟು ಆಪಾಸ್ ರೀ. ತೋರಿಸಿ, ಆಪಸ್ ತೋರಿಸಿ. ತೋರಿಸಿ ಆಪಾಸ. ಇದು ಆಪಾಸ್ ರೀ. ಇದು ಇದು ಆಪಾಸ್ ರೀ. ಇದು ಈಗ ಕಲಿಮಿಗೂ ಅಥವಾ ರಸ್ಪರಿಗೂ ಆಪಸ್ಗೆ ಮತ್ತೆ ಬೇರೆ ತಳಿಗಳಿಗೆ ನೀವು ಒಂದೇ ಕಡೆ ಇಟ್ಬಿಟ್ರೆ ಗುರುತಿಡಿದ್ರ ಇದೇ ವೆರೈಟಿ ಅಂತ? ನಾವು ಲೇಬಲ್ ಹಾಕಿವ್ರಿ. ಲೇಬಲ್ ಓಕೆ. ಲೇಬಲ್ ಇಲ್ಲ ಅಂದ್ರೆ ಎಲ್ಲಿ ಮೇಲೆ ಸರ್? ಎಲಿ ಮೇಲೆ ಗುರ್ತಾಡಿತೇನ್ರಿ. ಈಗ ಇದು ಎಲಿ ಚೂಪ್ ಬರುತ್ತೆ. ಎಲಿ ಚೂಪ್ ಬರುತ್ತೆ. ಯಾವುದು ಇದ್ರಿ ಆಪಸ್ ರೀ. ಆಪಸ್ ಒಂದೇ ಕಾಗಲ್ ಬಂದು ಆಮೇಲೆ ಎಲ್ಲಿ ಚೂಪ್ ಬರುತ್ತೆ ಸರ್. ಇದು ಏಕದಮ್ ಚೂಪಾಗಿ ಬರುತ್ತೆ ಸರ್. ಒಂದೇ ಚೂಪ್ ಇರುತ್ತೆ. ಇದು ಕೊನೆಯಲ್ಲಿ ಚೂಪ್ ಇರುತ್ತೆ. ಇದು ಇಲ್ಲಿ ಆಗಲ್ ಬಂದ್ ಸರ ಚೂಪ್ ಇರುತ್ತೆ ಸರ್. ಇಲ್ಲ ಆಗೈತೆ ನೋಡ್ರಿ. ಏಕದಮ್ ಚೂಪ್ ಬರುತ್ತೆ ಸರ್. ಒಂದೇ ಥರ ಚೂಪ್ ಇರುತ್ತೆ. ಆ ಟೈಪ್ ಚೂಪ್ ಬರುತ್ತೆ. ಏಕದಮ್ ಚೂಪ್. ಆಮೇಲೆ ಬೇರೆ ವೆರೈಟಿ ಇಲ್ಲ. ಈಗ ನಿಮ್ಮ ಹತ್ರ ಇದು ಕಲೆನ ಆಯ್ತು, ಆಪಸ್ ಆಯ್ತು, ಆಮೇಲೆ ಇದು ಅಮರ್ಪಾಲಿ ನೋಡಿ ಸರ್. ಇದು ಅಮರ್ಪಾಲಿ. ಅಮರ್ಪಾಲಿ ರೀ. ಗೆರಿ ಮೇಲೆ ಸರ್. ಗೆರಿ ಇರ್ತೈತಿ. ಒಂದು ಗೆರಿ ತೋರಿಸಿ. ಗೆರಿ ಗೆರಿ ಕಂಪಲ್ಸರಿ ಇರ್ತದೆ. ಇಲ್ಲ ಐತಿ ನೋಡ್ರಿ ಸರ್. ಹೌದು ರೀ.
ಮಧ್ಯಲ್ಲೇ ರೀ ನಡುನಟ್ಟೆ ಎಲಿಗೆ ಹಾಂ ಹಾಂ ಈಗ ಆಪಸಲ್ಲಿ ಇಲ್ವಾ? ಆಪಸಲ್ಲಿ ಎಲೆ ಐತೆ ನೋಡ್ರಿ ಅಲ್ಲ. ತೋರಿಸಿ ನೋಡೋಣ. ಕಾಣುವಲ್ದು ನೋಡಿ ಸರ್ ಅದೇ ಇವಾಗ ಚೆನ್ನಾಗಿ ಬಲ್ತೀರಾ ಎಲ್ಲ ತೋರಿಸಿ. ಇದು ಬರ್ತಿದೆ ಸರ್. ಇದು ಎಲಿ ಈ ಗೆರಿ ಕಾಣುವಲ್ ಸರ್ ಆಪೋಸ್ ಒಳಗ ಅದರಲ್ಲಿ ಆಚೆ ಕಡೆ ತೋರಿಸಿ. ನಾಗ ಇಲ್ಲಿ ಐತೆ ನೋಡ್ರಿ. ಗೆರೆ ಕಾಣುತ್ತೆ. ಇದು ಮಲ್ಲಿಕಾರಿ ಸರ್. ಇದು ಏಕದಮ್ ಎಲಿ ದೊಡ್ಡ ಬರ್ತದೆ ಸರ್. ಇದು ಎಲಿ ಸಣ್ಣದ ಉದ್ದಕ್ಕೆ ಬರ್ತದೆ. ದೊಡ್ಡದು ಈ ಮಲ್ಲಿಕಾರಿ ಸಣ್ಣಗ ಉದ್ದಕ್ಕೆ ಬರ್ತೈತಿ ರೀ ಎಲಿ. ಹ್ಞೂ ಗೇಣಿನ ಮೇಲೆ ಅಡ್ಗೆನಕ ಸರ್ ಅದು. ನಾವು ಹಿಂಗಾಗಿ ನಾವು ಲೇಬಲ್ ಹಾಕಿ ಬಿಟ್ಟಿರ್ತೇವೆ ರೀ. ಲೇಬಲ್ ಹಾಕ್ಬಿಡ್ತೀರಾ ಇದ್ರಕ್ಕೆ ತೊಂದರೆ ಪಡಬೇಡ ಅಂತ. ಹ್ಞೂ ರೀ. ಇದು ಮಲ್ಲಿಕಾರಿ, ಅದು ಅಮರ್ಪಾಲಿ, ಕಲಿಮಿ, ಆಪಾಸು ರೀ. ಈಗ ನಿಮ್ಮಲ್ಲಿ ಎಷ್ಟು ಮಾವಿನ ತಳಿ ಸಿಗುತ್ತೆ? ಒಂದು 6 ರಿಂದ 7 ಥರ ಸಿಗ್ತೈತಿ ರೀ. ಈಗ ಎಷ್ಟು ಸೇಲ್ ಆಯಿತು ಒಳ್ಳೆ ಮಾವಿನ ತಳಿ? ಭಾಳ ಆಗೈತೆ ಸರ. ನಾವು ಅಲ್ಲಿ ಅಕೌಂಟ್ ಬುಕ್ ಅಲ್ಲಿ ಇರ್ತೈತೆ, ಬಿಲ್ಲಿನ ಬುಕ್ ಅಲ್ಲಿ ಇರ್ತೈತೆ ರೀ. ನಾವು ಹಂಗೆ ರೈಸಿಟ್ ತಂಗೆ ಕೊಟ್ಟು ಬಿಡ್ತೇವೆ ರೀ. ಈಗ ಬೇರೆ ಹಣ್ಣಿಂದ ಯಾವ ಸಿಗುತ್ತೆ ಅಲ್ಲಿ? ಪೇರ್ಲ ಅಂದ್ರಲ್ಲ. ಪೇರ್ಲ ಲಕೋಮ್ 49 ರೀ. ಎಲ್ಲಿದೆಯಾ? ಅಲ್ಲಿ ಐತಿ ರೀ ಸರ್. ಚಲೋ ರೀ ಅದು. ಲಕೋಮ್ 49 ರೀ. ಲಕ್ನೋ 49 ಪೇರ್ಲ. ಇದನ್ನ ತೊಗೊಂಬರೋದು ಲಕೋಮ್ 49 ಅಂತ ಹೇಳ್ರಿ. ಏರ್ ಲೇರಿಂಗ್ ಮಾರ್ಚ್ನ್ಯಾಗ ಇದು ಜೂನ್ದಾಗ ಕಟ್ತೇವೆ ರೀ. ಇದನ್ನು ಜೂನ್ದಾಗ ಕಟ್ತೀರಿ? ಹ್ಞೂ ರೀ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ದಾಗ ಗಡ್ಡಿಂಗ್ ಹಾಕ್ತೇವೆ ರೀ. ಜೂನ್ದಾಗ ಕಟ್ತೇವೆ ರೀ. ಇದನ್ನು 2 ತಿಂಗಳಿಗೆ ಅಂದ್ರೆ ಬೇರೆ ಬರ್ತೈತೆ ರೀ. ಕಟ್ ಮಾಡಿ ಪ್ಯಾಕೆಟ್ನಾಗ ಹಾಕ್ತೇವೆ. ಹಿಂಗೆ ಆಗ್ಬೇಕು ರೀ. ಹಿಂಗೆ ಆದಾಗ ರೈತರಿಗೆ ಕೊಡ್ತೇವೆ ರೀ. ಎಷ್ಟು ದಿನ ಆಗಿದೆ ಗಿಡ ಇದು? ಇದು 4 ತಿಂಗಳು 5 ತಿಂಗಳು ಆಗ್ಬೇಕು. 5 ತಿಂಗಳು. ಈಗ ಇದು 5 ತಿಂಗಳಾಗಿದೆ ಇದು. ಹ್ಞೂ ರೀ. ರೈತರಿಗೆ ಏನು ಯೂಸ್ ಅಂತ ಸರ್, ಆಟೋಮೆಟಿಕಲಿ ಕಾಯಿ ಹಿಡಿತೈತೆ ಸರ್. ಹಚ್ಚಿ 2-3 ತಿಂಗಳಿಗೆ ಕಾಯಿ ಆಗ್ತದೆ ಸರ್. ಹಾಗೆ ಬಿಡ್ತೈತೆ ರೀ ಕಾಯಿ. ಕಾಯಿ ಬಿಡ್ಕೋಬೋದಾ ನಾವು ಮುಂಚೆ? ಹ್ಞೂ ನಡೀತೈತಿ. ಗಾಡಿ ಆಗಿ ದೊಡ್ಡದಾಗ್ಬೇಕಂದ್ರೆ ಕಾಯಿ ಹರಿದೋಗ್ಬೇಕು ಸರ್. ಒಂದು 2 ಬಿಡ್ರಿ. ಅಂದರೆ ಈಗ ಮೊದಲನೇ ವರ್ಷ ಕಾಯಿ ಬಿಡ್ಕೋಬಾರ್ದಲ್ಲ? ಇಟ್ಕೋಬಾರ್ದು ಸರ್, ಹರಿದೋಗಿಬೇಕು. ಮತ್ತೆ 2ನೇ ವರ್ಷ ಹರಿದೋಗಿ ಸರಿ. ನಾವು ಇಲ್ಲಿ ಬೇಕಂದ್ರೆ 2 ಮಾಯಿನೂ ಕಟ್ಟಿದಾಗ ಅಲ್ಲೇ ಕಾಯಿ ಹಾಕವ್ ಮೇಡಮ್. ಕಾಯಿ ಅಲ್ಲೇ ಆಗಿರ್ತಾವ್ರಿ. ಚಲೋ ತೆಗೆ ಕೊಡ್ತದೆ ಸರ್. ನಾವು ಏನು ಮಾಡ್ತೀವಿ, ಹರಿದು ಹೋಗಿರ್ತೇವೆ. ರೈತರು ತೋರ್ಸಾಕ ಒಂದೊಂದು ಇಟ್ಟಿರ್ತೇವೆ ಯಾವ ಸರ್. ಈಗ ಏರ್ ಲೇರಿಂಗ್ ಅಂತೇಳಿ ಇದು ಮರದಲ್ಲೇ ತಡ್ರಿ ಸರ್. ತಡ್ರಿ ಸರ್, ನಾವು ಗಡ್ಡಿಂಗ್ ಹಾಕ್ತೇವೆ ಹಿಂಗೆ. ಅಂದ್ರೆ ಇದು ಈ ಥರ ಅಲ್ಲ, ಹಿಂಗೆ ಗಡ್ಡಿಂಗ್ ಹಾಕ್ದಾಗ ಮರದಲ್ಲಿ ಗಿಡಕ್ಕೆ ಅಲ್ಲಿ ಬರಕ್ಕೆ ಹಾಕ್ತೇವೆ ರೀ. ಹಾಂ ಹಾಂ. ಹಿಂಗೆ ಹಾಕಿ ಇಲ್ಲಿ ಬೇರ್ ಬಿಡ್ತೈತಿ ರೀ. ಮಾಸ ಅಂತ ಬರ್ತದೆ ಸರ್. ಪಕಮಾಸ್ ಅಂತೇಳಿ ಬೇರ್ ನೋಡ್ರಿ. ಬೇರೆ ಈ ಪರಿ ಬರ್ತಾವ ನೋಡ್ರಿ. ಇದನ್ನ ತಗೊಂಡು ಇಲ್ಲಿ ಒಂದು ಇಲ್ಲಿ ಬೇರೆ ಬರುತ್ತೆ, ಈ ತರ ಬರುತ್ತೆ. ಇಲ್ಲಿ ಬರ್ತೈತಿ ರೀ. ಇಲ್ಲಿ ಏನು ಬಂದಿದೆ, ಇಲ್ಲಿ ಬರ್ತೈತಿ. ಇಲ್ಲಿ ಬರ್ತದೆ ಮರದಲ್ಲಿ ಕಟ್ಟಿದಾಗ. ಸುಮ್ಮನೆ ನಮ್ಗೆ ತೋರ್ಸೋದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ. ಹ್ಞೂ ರೀ. ಹಾಂ ಹಾಂ. ಗಾಡಿಗೆ ಹಾಕೋದು ಗಿಡದಾಗ ಹಿಂಗೆ ಹಾಕಿಬಿಟ್ರಿ. ಇಲ್ಲಿ ಕಟ್ಟಿದ್ರಿ ಬೇರೆ ಬರ್ತೈತಿ. ಇಲ್ಲಿಗೆ ಹಚ್ಚಿ ಕಟ್ ಮಾಡಿಬಿಟ್ರೆ ಇದೊಂದು ಗಿಡ ರೀ. 60 ರೂಪಾಯಿಗೆ ಒಂದು ರೈತರಿಗೆ ಕೊಡ್ತೇವೆ ರೀ. 60 ರೂಪಾಯಿ ಅಷ್ಟೇ. 60 ರೂಪಾಯಿ. ಹೊರಗಡೆ 120 ಅದ. ನಮ್ಮ ಕಾಲೇಜ್ ಅಲ್ರಿ. ರೈತರಿಗೆ ಒಂದು ಅನುಕೂಲ ಆಗ್ಲಿ ಅಂತಂದ್ರೆ ನಮ್ಮ ಇಲ್ಲಿ ಸರ್ ಅದು 60 ರೂಪಾಯಿಗೆ ಒಂದು ಮಾಡ್ಯಾರ. ಒಳ್ಳೇದು. ಇನ್ಯಾವ್ದಿದೆ ವೆರೈಟಿ ಪೇರ್ಲ? ಲಕ್ನೋ 49 ಅಂತ ಸರ್ದಾರ್ ರೀ. ಇವನು ಹಲಸಿನ ಬೀಜ ಅಲ್ಲ, ಅದು ಲಕ್ನೋ 49 ಅಂದ್ರೆ. ಹ್ಞೂ ರೀ ಸರ್ದಾರ್ ವೆರೈಟಿ. ಹಲಸಿನ ಬೀಜ ಹಾಕೇನ್ರಿ. ಅವನಿನ್ನ ಕಲಂ ಕಟ್ಬೇಕ್ರಿ ಮಾರ್ಚ್ ತಿಂಗಳದಾಗ. ಯಾವ ಕಡೆ ತಳಿ ಕಟ್ತೀರಾ? ಸಿದ್ದೂರ್ ರೀ. ಸಿದ್ದೂರ್ ಚಲೋ ಬರ್ತೈತಿ ರೀ. ಆಮೇಲೆ ಸೀತಾಫಲ ಹಾಕ್ತೇವೆ ರೀ. ಹ್ಞೂ ಸೀತಾಫಲ ರೀ. ಆಮೇಲೆ ಲಿಂಬು ಹಾಕೇನ್ರಿ. ಇದು ಲಿಂಬುನಾ? ಹ್ಞೂ ಲಿಂಬು ರೀ. ಯಾವ ತಳಿ ಇದು? ಇದು ಹೊರಟಿ ರೀ, ಜವಾರಿ ಅಂತ ಹೇಳ್ರಿ ರೀ. ಎಷ್ಟು ದಿನ ಅಂದರೆ ವರ್ಷ ಫುಲ್ ಕಾಯಿ ಬಿಡುತ್ತಾ? ಹ್ಞೂ. ಇದು 5-6 ವರ್ಷಕ್ಕೆ ಹಾಕತ್ತಿ ರೀ ಜವಾರಿದ. ಅದು ಕಲಂ ಕಟ್ಟಿದಾದ್ರೆ 3 ವರ್ಷಕ್ಕೆ ಹಾಕತ್ತಿ ರೀ. ಜವಾರಿದಲ್ವಾ? ಹ್ಞೂ ಜವಾರಿ. ಹ್ಞೂ ಲೇಟ್ ಹಾಕತ್ತಿ ರೀ. ಇದು ಕಲಂ ಕಟ್ಟಿದ್ರೆ ಬರ್ತದೆ. ಈ ಬದ್ನಿ ರೀ. ಇದು ಗುಳಿಗಿಂಜ ಅಂತ ಹೇಳ್ರಿ. ಇದು ಗುಳಿಗಿಂಜ ರೀ. ಇದು ಅಡವ್ಯಾಗ ಬೆಳೆದಿರ್ತೈತಿ ರೀ. ಅದ್ರ ಬೀಜ ತಂದ್ರಿ. ನಮ್ಮ ಲೋಕಲ್ ಬದ್ನಿ ರೀ. ಇಲ್ಲಿ ರೈತರು ಬೆಳಿತಾರಲ್ರಿ ಮೈಕ್ರೋ ಬೀಜ ಅದಾವ. ಅದನ್ನ ತಗೊಂಡು ಗ್ರಾಫ್ಟಿಂಗ್ ಮಾಡಿದ್ರೆ ಕಂಟಿನ್ಯೂ 3 ವರ್ಷ ಕಾಯಿ ಬರುತ್ತೆ. 3 ವರ್ಷ ಕಾಯಿ ಬರುತ್ತೆ. ಮನೆಗೆ ಒಂದು ಹಚ್ಚಿದ್ರೆ ಒಂದು 5 ಕಿಲೋ ಬದ್ನಿಕಾಯಿ. ಇವ ಬೀಜ ನೋಡಿ ಸರ್. ಟಮಾಟೆ ಈ ಬದ್ನಿ ಬೀಜನ ಹೆಂಗದಾವ ಸೇಮ್. ಇವು ಬೀಜ ಹಾಕಿನಿ ಅಂದ್ರೆ ಈ ಗಿಡ ಹಾಕ ಸರ್. 3 ತಿಂಗಳಿಗೆ ಅಂದ್ರೆ ಕಟ್ಟಾಕ್ ಬರ್ತೈತಿ ರೀ. ಇದಕ್ಕೆ ಗ್ರಾಫ್ಟಿಂಗ್ ಮಾಡ್ಬೇಕು. ನಮ್ಮ ಲೋಕಲ್ 3 ವರ್ಷ ಇರ್ತೈತಿ ರೀ ಒಂದು ಗಿಡ. ಅದು ಕಾಡು ಬದನೇನ? ಅದು ಕಾಡು ಎಲ್ಲಿ ಸಿಗುತ್ತೆ ಅದು ಬೀಜ ನಿಮಗೆ? ನಮಗೆ ಇಲ್ಲಿ ಹೊರಗಡೆ ಸಿಗ್ತಾವ್ರಿ. ಅಲ್ಲ, ಈಗ ಬೇರೆ ರೈತರಿಗೆ ಅವ್ರು ಬಂದಿರ್ತಾರೆ. ನಮ್ಮ ಮಂತ್ಯಕರೇ ಇಂತೆಲ್ಲ ಅದಾವ ಹೋಗ್ರಿ ಅಂತ ಹೇಳ್ತಾರೆ. ಅವರು ಅದನ್ನ ಕಣ್ಣು ನೋಡಿ ತಗೋಬೇಕು. ರೈತರು ಬರ್ತಾರೆ, ಕೇಳ್ತಾರೆ, ಇಂತೆಲ್ಲ ಅದಾವ ಹೋಗ್ರಿ ಅಂತ ಕಳಿಸಿರ್ತೇವೆ. ಈಗ ಎಷ್ಟು ಆಗಿ ಇದು? ಇದು 30 ರೂಪಾಯಿ ಸರ್. 30 ರೀ.
ಹೊರಗಡೆ 35-40 ಮಾರ್ತಾರೆ ಸರ್. ಈಗ ತೋಟದಲ್ಲಿ ಹಾಕೊಂಡ್ರೆ ಅವ್ರಿಗೆ ಎಷ್ಟು ಗಿಡ ಹಾಕೋಬೇಕಿದೆ ತೋಟದಲ್ಲಿ? 6 ಫೂಟಿಗೆ ಒಂದು ರೀ. 6 ಫುಟ್ಗೊಂದು. ಬದ್ನಿ ಗಿಡ ಹಚ್ಚು ಬದ್ಲಿ ಇವನ್ನ ಹಚ್ಚಿಬಿಟ್ರೆ ಮಣ್ಗೊಂಡು ರೊಕ್ಕ ನೋಡಿ ಸರ್. ರೇಟ್ ಇರ್ಬೇಕು ರೀ. ಕಾಯಿ ಮಣ್ಗೊಂದು ಕಾಯಿ ಇದ್ರ ಬುಡಕ್ ಬಂದಿದ್ದು ಎಲ್ಲ ಆಗಿ ಇವನ್ನ ತೆಗಿಬೇಕು. ಸರಿಸಿದ್ ಮುರಿಬೇಕು ರೀ. ಇಲ್ಲಿ ಮುರಿಲೆ ಇಲ್ಲಿ ಐತೆ ನೋಡ್ರಿ ಒಂದು ಮುರಿ. ಇದು ಜೈರ ಮುರಿಲಿಲ್ಲ ಅಂದ್ರೆ ಇದು ಮುರಿಲಿಲ್ಲ ಅಂದ್ರೆ ಇದು ಸಾಯ್ತದೆ ಸರ್, ಇದು ಬದುಕ್ತದೆ. ಅದು ಬರ್ತದೆ. ಇಲ್ಲಿ ನೋಡ್ರಿ ಹಿಂಗೆ ಒಣಗ್ತೈತಿ. ಇಲ್ಲ ಮುರಿಲಿಲ್ಲ ಅಂದ್ರೆ ಈ ಟೈಪ್ ಒಣಗ್ತೈತಿ. ಇದು ಮುರಿಬೇಕು. ಆ ಗಿಡದಲ್ಲಿ ಬುಡದಲ್ಲೇ ಬಂದಿರಂತ ಇದನ್ನ ಎಲ್ಲ ತೆಗಿಬೇಕು. ಸಾಂಬಾರು ಬೆಳೆಗಳಿದೆಯಲ್ಲ, ಆ ಬೆಳೆಗಳಲ್ಲಿ ಏನು ಅಗಿ ಸಿಗುತ್ತೆ ತೋರಿಸ್ತೀರಾ? ಬರೀ ಸರ್ ಇದು ದಾಲ್ಚಿನ್ನಿ ರೀ, ರೈತರಿಗೆ ಕೊಡಾಕಂತೇಳಿ ಹಾಕ್ಯಾವ್ರಿ. ದಾಲ್ಚಿನ್ನಿ ಏನಕ್ಕೆ ಬಳಸ್ತಾರೆ? ಸಾಂಬಾರ್ ಮಸಾಲ ರೀ ಸರ್. ಚಕ್ಕೆ ಅಂತೇಳಿ ಖಾರ ಕುಟ್ರಿ ಮಟನ್ ಎಲ್ಲಿ ಬರ್ತೈತ್ರಿ ಅದು. ಈ ಪಲಾವ್ಗೆ ಹಾಕ್ತಾರೆ ಅಲ್ಲಿ ಎಲ್ಲಿ. ಆಮೇಲೆ ಮಟನ್ ಚಿಕನ್ ಬೇಕಾದಂಗೆ ಸಾರಿಗೆ ಬರ್ತದೆ. ಸಾಂಬಾರಿಗೆ ಹಾಕಕ್ರಿ ಏನೋ ತೇಜ್ಪತ್ತ ಪಲಾವೆಲ್ಲ. ಈಗ ಈ ಗಿಡ ಇದೆಯಲ್ಲ ದಾಲ್ಚಿನ್ನಿ ಗಿಡ, ಇದು ಎಷ್ಟು ದಿನ ಆಯಿತು ನೀವು ಹಾಕಿ ಅಗಿ ಹಾಕಿ? ಇದು ಒಂದು ತಿಂಗಳದ್ದು ಐತಿ ನೋಡ್ರಿ. ಇದು ಹಾಂ, 1 ತಿಂಗಳದು. ಹ್ಞೂ ರೀ. 5 ತಿಂಗಳಿಗೆ ಆತಂದ್ರೆ ರೈತರಿಗೆ ಕೊಡ್ತೀವಿ. 6 ತಿಂಗಳಿಗೆ ದೊಡ್ಡದಾಗ್ತೈತಿ, ರೈತರಿಗೆ ಕೊಡ್ತೀರಾ? ಹ್ಞೂ. ಇದು ಹೆಂಗೆ ಹಾಕೊಳ್ಳೋದು? ಅಗಿ ಹಾಕೊಳ್ಳೋದು ಹೆಂಗೆ? ನೆರಳಬೇಕಾ ಇದಕ್ಕೆ? ನೆರಳು ಇಲ್ರಿ, ಬಿಸಿಲ ಚಲೋ ರೀ. ಎಲ್ಲ ಇದು ನಡೀತೈತಿ. ಎಲ್ಲ ಎರಡೂ ನಡಿತೈತಿ ರೀ. ಬೇರೆ ಏನೇನು ಗಿಡ ಇದೆ? ನೆರಳು ಬಿಸಿಲು ಎಲ್ಲ ನಡೀತೈತಿ. ಸರ್ ಇಲ್ಲಿ ಐತೆ ನೋಡ್ರಿ ಅಡಿಕೆ. ಅಡಿಕೆ ಯಾವ ತಳಿ? ಇದು SS1. SS1 ರೀ. ಹಾಂ, ಸಿರ್ಸಿ ಅರೆಕಾನಟ್ 1. ಹೆಂಗೆ ಇದು ಎತ್ತರ ತುಂಬ ಎತ್ತರ ಆಗುತ್ತಾ? 6 ವರ್ಷಕ್ಕಂದ್ರೆ ಕಾಯಿ ಬಿಡ್ತತ್ರಿ. ಏನು ವಿಶೇಷತೆ ತಳಿದು? ಹೊರಟಿ ಚಲೋ ಐತಿ ರೀ. ಕಾಯಿನೂ ಭಾಳ ಈಡಾಕತ್ತಿ. ಹ್ಞೂ, ದೊಡ್ಡದಾಗ್ತದೆ. ಇದು ಅಷ್ಟು ತುಂಬಿತ್ತು ನೋಡಿ ಸರ್. ಇದು ಅಡಿಕೆ ಖಾಲಿ ಅಷ್ಟು ಖಾಲಿ ಆಗೈತಿ. ಇಲ್ಲೆಲ್ಲ ಐತಾ? ಹೌದು, ಅಷ್ಟು ಖಾಲಿ ಇತ್ತು. ಇಲ್ಲೆಲ್ಲ ಇದೆಲ್ಲ ಖಾಲಿ ಆಗಿದೆ ಅಂತೆ. ಮಾರ್ಕೆಟ್ ಬೇಕಿಗೆ 8,000 ಹೋಗ್ಯಾವ್ರಿ. 8,000 ಆಗಿದೆಯಾ? ತೆಂಗು ಸಿಗುತ್ತಾ? ಹೆಂಗೆ ಅಲ್ಲಿ ಅದಾವಲ್ರಿ ಅಲ್ಲಿ ತೆಂಗು ಖಾಲಿ ಆಗಿದೆ. ಯಾವ ತಳಿ ನಿಮ್ಮಲ್ಲಿ? ಅಗಿಸಿಕ್ಕಿರಿ ಇಷ್ಟ ಅಲ್ಲ ಸೀಕ್ರೆಟ್ ಹಾಲ್. ಓಕೆ. ಇಲ್ಲಿ ನೋಡಿ ನಮ್ಮ ಹತ್ರ ಕಾಳು ಮೆಣಸು ಇದೆ. ನಾವೆಲ್ಲ ಎತ್ತರವಾಗಿ ಬೆಳೆಯಂತ ಕಾಳು ಮೆಣಸು ಗಿಡ ನೋಡಿದ್ದೀವಿ. ಇಲ್ಲಿ ನೀವು ಚಿಕ್ಕದಾಗಿ ಏನಂತೀವಿ ಒಂದು ಪೊದೆ ಮೆಣಸು ಥರ ಬೆಳೆಸ್ಕೊಂಡಿದ್ದೀರಾ. ಏನು ವಿಶೇಷತೆ? ಅದನ್ನ ಕಟಿಂಗ್ ಸಾಕಾಕ್ರಿ. ಸ್ಟೂಡೆಂಟ್ಗಳಿಗೆ ಎಕ್ಸ್ಪೆರಿಮೆಂಟ್ ತೋರ್ಸಾಕ್ರಿ ಅದು. ಹಾಂ, ಯಾವ ವೆರೈಟಿ ಇದು? ಇದು ಪನ್ನೀರ್ 1 ರೀ. ಪನ್ನೀರ್ 1. ಇಳುವರಿ ಹೆಂಗೆ ಕೊಡುತ್ತೆ? ಚಲೋ ಐತ್ರಿ. ಈಗ ನೋಡ್ರಿ ಸರ್, ಈಗ ಎಷ್ಟು ದಿನದ ಗಿಡ ಇದು? ಇದನ್ನ ಹಚ್ಚಿ ಒಂದು 3 ತಿಂಗಳು ಆತಲ್ಲ ಸರ್. 3 ತಿಂಗಳು. 3 ತಿಂಗಳು ಆತು. 3 ತಿಂಗಳು ಆಯ್ತು ನೋಡ್ರಿ ಅದು ಹಚ್ಚಿ. 3 ತಿಂಗಳೇ ಬಂದಿದೆ. ಹ್ಞೂ. ಅಂದರೆ ಏನು ಇದು ಕಸಿ ಕಟ್ಟಿರೋದಾ? ಕಸಿ ಕಟ್ಟಿದ್ದೀರಿ. ಇದನ್ನ ಹೆಂಗೆ ಬೀಜ ಹಾಕ್ಬಿಟ್ಟು ಎಷ್ಟು ದಿನ ಆದ್ಮೇಲೆ ಕಸಿ ಕಟ್ಟಿದ್ದೀರಿ? ಅಲ್ಲಿ ಯಾವ್ದು ಹೇಳ. ಇದು ಗ್ರಾಫ್ಟೆಡ್. ಇದು ಕಟಿಂಗ್ಸ್. ಬರೀ ಕಟಿಂಗ್ಸ್ ರೀ ಇದು. ಕಟಿಂಗ್ಸ್ನ ತುಂಡನೇ ಹಾಕ್ಯಾವ್ರಿ. ಇದು ಕಲಂ ಕಟ್ಟಿದ್ರಿ. ಅದು ಗಿಡದ ಬುಡದ ತಳಿ ಹೇಳಿದನ್ ಯಾವ್ದು ಇದು? ಅದು ಇದು ಇಪ್ಪಳಿ. ಬೇರೆ ಗಿಡಕ್ಕೆ ಕಟ್ಟೋದು? ಬೇರೆ ಗಿಡ ಕಟ್ಟಿದ್ದೀರಾ? ಹೌದಾ? ಹ್ಞೂ ರೀ. ಬೇರೆ ಗಿಡಕ್ಕೆ ಇದು ಕರೆ ಮೆಣಸು ಕಟ್ಟೇನ್ರಿ. ಬಂದಿದೆ ಅಲ್ಲಿ ನೋಡ್ರಿ ಅಷ್ಟು ಅವರಿ. ಇಪ್ಲಿ ಗಿಡಕ್ಕೆ ಕಟ್ಟರಂತ ನೋಡ್ರಿ. ಇದು ಇಪ್ಲಿ ಗಿಡಕ್ಕೆ ಕಲ್ಮಿ ಕಟ್ಟ. ಇಪ್ಲಿ ಗಿಡ ತಮ್ಮರ ಒಂದು. ಅದು ಬೀಜ ಹಿಂಗೆ ಬಿಡುತ್ತಲ್ಲ ಇಪ್ಲಿ? ಆ ಬೀಜ ನೋಡಿಲ್ಲ ಸರ್ ನಾ. ಅದೇ. ನನಗೂ ಸುಂದು ಇದಿಲ್ಲ, ಪರಿಚಯ ಇಲ್ಲ ಅದು. ಇಲ್ಲ ಅದಾವ ನೋಡಿ ಸರ್. ಅದ ಇದು ಇಪ್ಲಿನಾ? ಇಪ್ಪಳಿ. ಇದು ಇಪ್ಲಿ. ಕೊಲಂಬ್ರಿಯಾ ಏನಂಗಂತ? ಕೊಲಂಬ್ರಿಯಾ ಅಂದರೆ ಇದು ಒಂದು ಗಿಡ ರೀ. ಅದು ಯಾವುದು? ಗ್ರಾಫ್ಟೆಡ್ ಮಾಡೋದು ಗಿಡ ಅಲ್ಲ, ಇಪ್ಲಿ ಅಂದ್ರಲ್ಲ? ಇದೆ ರೀ. ಅದು ಇದೆ ರೀ. ಇಪ್ಪಳಿ ಅದಕ್ಕೆ ಅಂತಾರೆ ರೀ. ಹೌದು, ಅಂದರೆ ಹೆಸರು ಇಂಗ್ಲೀಷಲ್ಲಿ ಹತ್ರ ಕರೀತಾರೆ. ಓಕೆ. ಇಲ್ಲ ಅದ ನೋಡ್ರಿ ಕಲಂ ಕಟ್ಟಿದ್ದು. ಇದು ಕಟಿಂಗ್ಸ್ ರೀ. ಇದು ಕಲಂ ಕಟಿಂಗ್ಸು. ಹ್ಞೂ. ಕಟಿಂಗ್ಸು ತುಂಬ ತಡವಾಗಿ ಬರುತ್ತೆ, ಲೇಟ್ ಆಗಿ ಬರ್ತೈತಿ. ಇದು ಫಾಸ್ಟ್ ಬರ್ತೈತಿ ರೀ. ಅದಕ್ಕೆ ಕಲಿಮೆ ಕಟ್ಟೋದಲ್ವಾ? ಇದು ಕರಿ ಎಲೆ ರೀ. ಅಂಬಾಡಿ ಎಲೆ. ಇದು ಕರಿ ಎಲೆ. ಹ್ಞೂ. ಇದು ಅಂಬಾಡಿ ಎಲೆ. ಅಂಬಾಡಿ ಎಲೆ ಅಂದರೆ ಉದ್ದ ಎಲೆ ಬರ್ತಲ್ಲ. ಇದು ಇದು ಕಾಫಿ ರೀ. ಇದು ಕಾಫಿ. ಹ್ಞೂ. ಯಾವ ತಳಿ ಇದು? ಯಾವ್ದು ಅದ ಅಡಿಕೆ? ಅದು ಇದು ರೋಬಸ್ಟಾನ ಏನಿದು? ಯಾವ್ದು ಹೊರಟಿ? ಅದು ಚಂದ್ರಗಿರಿ. ಚಂದ್ರಗಿರಿ ಕಾಫಿ. ಹಾಂ. ಕೊಲಂಬಿಯಾ ಐತೆ ನೋಡಿ ಸರ್. ಕೊಲಂಬಿಯಾ ಅಂದರೆ ಈಗ ತೋರಿಸೋದಲ್ಲ ಇಪ್ಲಿ. ಹಾಂ, ಇಪ್ಲಿ ಅಲ್ವಾ? ಹ್ಞೂ. ಇದು ಇಪ್ಲಿ. ಸರ್, ಇಲ್ಲಿ ಅಗಿಗಳು ತೊಗೋಬೇಕಂದ್ರೆ ರೈತರು ಯಾರನ್ನ ಸಂಪರ್ಕ ಮಾಡಬೇಕು? ಇಲ್ಲೇ ನಮ್ಮ ತೋಟಗಾರಿಕೆ ವಿಭಾಗದ ಆಫೀಸ್ ಐತ್ರಿ. ಅಲ್ಲಿ ಬಂದು ಇಲ್ಲಿ ಬಂದು ಫಸ್ಟ್ ನರ್ಸರಿಯಲ್ಲಿ ಬಂದು ಯಾವ್ಯಾವ ಎಲ್ಲ ಸೆಲೆಕ್ಷನ್ ಮಾಡಿಕೊಂಡು ಅಲ್ಲಿ ಪ್ರೈಸ್ ಇದೆ. ಒಂದು ಪ್ರೈಸ್ ಅಂತ ಮಾಡಿದ್ದಾರೆ ನಮ್ಮ ಯೂನಿವರ್ಸಿಟಿಯವರು.
ಅವ್ರದ್ದು ಅದರ ಪ್ರಕಾರ ನಾವು ಇದನ್ನು ಮಾಡ್ತಾಯಿದ್ವಿ. ನಮ್ಮಲ್ಲಿ ನೋಡಿ ಸರ್, ಈಗ ಹೇಳ್ಬೇಕಂದ್ರೆ ನಿಮಗೆ ನಮ್ಮಲ್ಲಿ ಈಗ ಹಣ್ಣಿನ ಸಸಿಗಳು ಅಂತಂತಂದ್ರೆ ಈಗ ಇದು ಪ್ಯಾರಲ ಪ್ಲಸ್ ಮಲ್ಲಿಕಾ ಮ್ಯಾಂಗೋದಲ್ಲಿ, ಆನಂತರ ಆಪಾಸ್, ಚಿಕ್ಕು ಮತ್ತು ಹುಣಸೆ, ಪಪ್ಪಾಯಿ, ಲಿಂಬೆ, ಹಲಸು ಮತ್ತು ಪ್ರೆಮಗ್ನೇಟ, ದಾಳಂಬಿ, ಇದೆಲ್ಲ ನಮ್ಮ ಕಡೆ ಅವೈಲೇಬಲ್ ಇದೆ. ಇದೆಲ್ಲ ಸ್ಪೈಸ್ ಐಟಮ್ ಇರೋದ್ರಿಂದ ಇದೆಲ್ಲ ಸ್ಪೈಸ್ ಯಾವುದಿದೆ ನಿಮ್ಮ ಹತ್ರ? ಸ್ಪೈಸ್ ಎಲ್ಲ ಸ್ಪೈಸ್ ಇದೆಲ್ಲ ಇದೆಲ್ಲ ಸ್ಪೈಸ್ ಐಟಮ್ಸ್ ಇದೆಲ್ಲ. ಇದು ವೆನಿಲಾ, ಅಡಿಕೆ ಗಿಡ, ಆದ ನಂತರ ಮೆಣಸು, ಕಾಫಿ, ಇದು ದಾಲ್ಚಿನ್ನಿ, ಬ್ರೆಂಜಾಲ್, ಹುಣಸೆ, ಇದೆಲ್ಲ ಐತಲ್ಲ ನಮ್ಮದು ಸ್ಪೈಸ್ ಐಟಮ್ದಲ್ಲಿ ಬರ್ತದೆ ಇದೆಲ್ಲ. ಇದು ನೋಡಿ ನಿಮಗೆ ಹೇಳ್ಬೇಕಂತಂದರೆ ಇದು ರೆಡ್ ಸಾಯಿಲಲ್ಲಿ ಇದನ್ನು ನಾವು ನಾಟಿ ಮಾಡ್ಬೇಕಾಕತಿ. ಇದು ಮಣ್ಣು ಮಾತ್ರ ಫಲವತ್ತತೆ ಇರಬೇಕಾಕತಿ. ಆದರೆ ಹೆಚ್ಚಿಗೆ ಮಳೆ ಆಗೋದ್ರಿಂದ ಅದಕ್ಕೆ ಸ್ವಲ್ಪ ಸಮಸ್ಯೆನೂ ಆಗ್ತೈತೆ. ಅದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಒಂದು ನಾರ್ಮಲಿ ಇದರಲ್ಲಿ ಬೆಳೆಯುವಂಥವು ಇವೆಲ್ಲ ಗಿಡಗಳು ಇವೆಲ್ಲ ಈ ಥರ. ಸರ್, ಈ ಬೆಲೆ ಬಂದಾಗ ನೀವೇನು ಬೆಲೆ ಕೊಡ್ತಾ ಇರಿ ಇವೆಲ್ಲ? ನಮಗೆ ನೋಡಿರಿ, ಇದು ಮ್ಯಾಂಗೋ ಬಂದುಬಿಟ್ಟು ಇದು 50 ರೂಪಾಯಿ ಕೊಡ್ತಿದ್ದೆವು ಮ್ಯಾಂಗೋ. ಹುಣಸೆ 50 ರೂಪಾಯಿ, ಬದನೆ 30 ರೂಪಾಯಿ ಕೊಡ್ತಿದ್ದೀವಿ, ಏಲಕ್ಕಿ 15, ಎಲೆಬಳ್ಳಿ 15, ದಾಲ್ಚಿನ್ನಿ 20, ಮೆಣಸು 15, ಕಾಫಿ 20, ವೆನಿಲಾ 30, ಅಡಿಕೆ 30. ಈ ಥರ ನಾವು ದರಗಳನ್ನು ಆಯ್ಕೆ ಮಾಡಿದಿರ್ತೈತೆ. ಸರ್, ಇಲ್ಲಿ ಬೇರೆ ಟೈಮಲ್ಲಿ ಗಿಡ ತೊಗೊಂಡೋಗೋಕ್ಕೆ ರೈತರು ಹೆಂಗೆ ಸಂಪರ್ಕ ಮಾಡೋದು ನಿಮ್ಮನ್ನ? ಈಗ ನೋಡಿ ಹೇಳ್ಬೇಕಂತಂದ್ರೆ ನಿಮಗೆ ನಾವಿಲ್ಲಿ ಸಂಪರ್ಕ ಮಾಡಲಿಕ್ಕೆ ಅಂತ ಹೇಳಿ ಒಂದು ಮೇಲ್ಗಡೆ ಒಂದು ನಂಬರ್ ಹಾಕಿದ್ದೀವಿ ನಮ್ಮದು ಕಚೇರಿದು. ಆ ನಂಬರಿಗೆ ನೀವು ಸಂಪರ್ಕ ಮಾಡಿದರೆ ನಾವು ಯಾವ ತಿಂಗಳಲ್ಲಿ ನಾವು ಸೇಲ್ ಮಾಡಬೇಕನ್ನೋದು ನಾವು ಪ್ರತಿ ವರ್ಷ ನಾವು ಜೂನ್ ತಿಂಗಳಲ್ಲಿ ಆ್ಯಕ್ಚುಲಿ ಸೇಲ್ ಇರ್ತೈತೆ ನಮ್ದು. 1 ಮಂತ್ ಒಳಗೆ ನಾವು ಎಲ್ಲ ಇದನ್ನು ಮಾಡ್ತಿರ್ತೇವೆ. ಜೂನ್ ತಿಂಗಳಲ್ಲಿ ಮೊದಲೇ ವಾರದಲ್ಲಿ ನಮ್ಮದು ಸೇಲ್ ಇರ್ತೈತೆ ಜೂನ್ ತಿಂಗಳಲ್ಲಿ. ಇಲ್ಲಿಗೆ ಬಂದು ತೊಗೊಳ್ಬೋದು? ಹೌದು. ಎಷ್ಟು ಗಿಡ ತನಕ ತೊಗೊಳ್ಬೋದು ರೈತರು? ಅದು ಮ್ಯಾಕ್ಸಿಮಮ್ ನಮ್ಮದು ಅವೈಲೇಬಲ್ ಎಷ್ಟು ಇರ್ತದೆ 50ರಿಂದ 100 ಹಿಂಗದು. ಈಗ ನಾವು ಕೊಡಲಿಕ್ಕೆ ಜಾಸ್ತಿ ಬೇಕಂತಂದರೆ ಮೊದಲೇ ಇಲ್ಲಿ ಬಂದು ಬರಿಸಿ ಹೋಗಬೇಕು. ಗಿಡಗಳು ಇಷ್ಟು ನಮಗೆ ಬೇಕು, ಮಾವಿನ ಗಿಡ ಬೇಕಂದ್ರೆ ಇಷ್ಟು, ಬದನೆ ಗಿಡ ಬೇಕಂದ್ರೆ ಇಷ್ಟು ಅಂತ ಬರಿಸಿ ಹೋಗ್ಬೇಕು. ಈಗ ಎಷ್ಟು ದಿನ ಮುಂಚೆ ಬಂದು ಬರೆಸ್ಬೇಕು? ಅಕ್ಟೋಬರ್ದಲ್ಲಿ ಬಂದು ಬರಿಸಿ ಹೋದರೆ ನಡೀತೈತಿ. ಅಕ್ಟೋಬರ್ ಬರೆಸಿದ್ರೆ ಜೂನ್ ಕೊಡ್ತೀರಿ ನೀವು? ಅಂದರೆ ಮುಂಚೆ 6 ತಿಂಗಳು ಮುಂಚೆ ಕೊಡಬೇಕು? ಹೌದು. ಅಂದರೆ ಸ್ವಲ್ಪ ಇದ್ರದ್ದು ಮಾಡಲಿಕ್ಕೆ ಅಂದರೆ ಇಷ್ಟು ರೈತರು ಬಂದು ಬರಿಸಿ ಹೋಗಿದ್ದಾರೆ, ಇಷ್ಟು ನಮಗೂ ಒಂದು ಇದಾಗುತ್ತಲ್ಲ, ಅಂದರೆ ಖಾತ್ರಿ ಆಗುತ್ತಲ್ಲ ಒಯ್ತಾರೋ ಅಂತೇಳಿ. ಈಗ ಖಾತ್ರಿ ಹೆಂಗಾಗುತ್ತೆ? ಈಗ ನಾನು ಬರ್ಸಿರ್ತೇನೆ, ನಾನು ಬಂದಿಲ್ಲ ಅಂದರೆ ಹೆಂಗೆ? ಏನಾಗೋದಿಲ್ಲ. ಏನು ಅಡ್ವಾನ್ಸ್ ಕೊಡಬೇಕಾ ಹೇಗೆ? ಇಲ್ಲ ಆ ಥರ ಏನಿಲ್ಲ, ಅಡ್ವಾನ್ಸ್ ಅದು ಏನಿಲ್ಲ. ಓಕೆ, ಬರ್ಸೋದು ಸರ್. ಉಳಿತೈತಿ ಇನ್ನೊಬ್ಬರು ರೈತರಿಗೆ ಆಮೇಲೆ ಬಂದೇ ಬರ್ತಾರೆ. ಗಿಡಲ್ಲ ಏನಿದೆ ಬಂದು ಒಯ್ತಿರ್ತಾರೆ. ಅದೇನಕ್ಕೆ. ಸರಿ.